ಹೊಸಪೇಟೆ ತಾಲೂಕಿನ ರೈತರ ಹೊಲಗಳಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿತ್ತು. ಇನ್ನು ಈ ಕುರಿತಂತೆ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನ ಮಾಡಿತ್ತು. ಆ ವರದಿಗೆ ಡಿಸಿ ದಿವಾಕರ್ ಮತ್ತು ಅಧಿಕಾರಿಗಳ ತಂಡ ಇದೀಗ ಸ್ಪಂದಿಸಿದ್ದಾರೆ. ರೈತರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗದಂತೆ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಪಾಪಿನಾಯಕನಹಳ್ಳಿ ಹಾಗೂ ವಡ್ಡರಹಳ್ಳಿ ರೈತರಿಗೆ ಈ ರೀತಿಯಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಜಿ ಕನ್ನಡ ನ್ಯೂಸ್ ಕಳಕಳಿಗೆ ಪಾಪಿನಾಯಕನಹಳ್ಳಿಯ ರೈತರು ಧನ್ಯವಾದ ತಿಳಿಸಿದ್ದಾರೆ. ಮಳೆಯ ಅವಾಂತರದಿಂದಾಗಿ ರೈತರ ಹೊಲಗಳಿಗೆ ನೀರು ನುಗ್ಗಿ ಲಕ್ಷಾಂತರ ಮೌಲ್ಯದ ಬೆಳೆ ನಾಶ ಆಗಿತ್ತು. ವರದಿಗೆ ಸ್ಪಂದಿಸಿದ್ದಾರೆ ಜಿಲ್ಲಾಧಿಕಾರಿ MS ದಿವಾಕರ್ ಹಾಗೂ ಅಧಿಕಾರಿಗಳ ತಂಡ. ಹೊಸಪೇಟೆ ತಾಲೂಕಿನ ಪಾಪಿನಾಯಕನಹಳ್ಳಿ ಹಾಗೂ ವಡ್ಡರಹಳ್ಳಿ ರೈತರ ಹೊಲಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ 67ರ ರಸ್ತೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದ ರೈತರ ಬದುಕು ಬಹಳಷ್ಟು ಕಷ್ಟವಾಗಿತ್ತು. ಮಳೆ ಏನು ಬಂದಿದೆ, ಸಂತೋಷದಾಯಕ ವಿಚಾರಗಳು. ಯಾಕಂದರೆ ಮಳೆ ಒಂದು ಕಡೆ ಆದರೆ ಹಾನಿ ಒಂದು ಕಡೆ ಆಗ್ತಾ ಇದೆ. ಈ ಹಾನಿ ಆಗ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನಾವು ಸುಮಾರು 2-3 ತಿಂಗಳಿಂದನೂ ಒಡ್ರಳ್ಳಿ ಮತ್ತು ಪೀಕಳ್ಳಿ ಗ್ರಾಮದ ರೈತರು ಮೊನ್ನೆ ಜಿಲ್ಲಾಧಿಕಾರಿಗಳಿಗೂ ಮತ್ತು ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೂ ಹಲವಾರು ರೀತಿಯಲ್ಲಿ ಮನವರಿಕೆ ಪತ್ರಗಳನ್ನು ಸಹ ಕೊಟ್ಟಿದ್ದೇವೆ. ಯಾಕೆ ಕೊಟ್ಟಿದ್ದೇವೆ ಅಂತಂದರೆ, ಇಲ್ಲಿ ಪುರಾತನ ಕಾಲದಿಂದಲೂ ರೈತರಿಗೆ ಜಮೀನುಗಳಿಗೆ ನುಗ್ಗುವಂಥ ನೀರು ಕಾಮಲಾಪುರ ಕೆರೆಗೆ ಹೋಗುವಂಥ ಒಂದು. ನನ್ನ ಹೆಸರು ವಿಜಯಕುಮಾರ್ ಅಂತ. ನಾವು ಹೈವೇ ವಡ್ರಳ್ಳಿ ಬೈಪಾಸ್ ಆಗಿರೋಂಥ NH ಬೈಪಾಸ್ ಆಗಿರೋಂಥ ಭೂಮಿ ಕಳ್ಕೊಂಡಂಥ ರೈತರು ನಾವು. ನನ್ನ ಭೂಮಿ 2 ಎಕರೆ 3/4 ಎಕರೆ 2.25 ಎಕರೆ ಲ್ಯಾಂಡ್ ಹೋಗಿದೆ. 2 ಲ್ಯಾಂಡು ತುಂಡಾಗಿದೆ. ಆ ಕಡೆ 1 ಎಕರೆ ಉಳಿದಿದೆ, ಈ ಕಡೆ 5 ಎಕರೆ ಉಳಿದಿದೆ. ಅದಕ್ಕೆ 10 ಇಳಿಯೋಕ್ಕುದ್ದ ಏನು ಮಾಡಿಕೊಡಂತ ನಾವು ಮನವಿ ಪತ್ರಗಳು ಕೊಟ್ಟಿವಿ. ಎಲ್ಲರೂ ಬಂದು AC ಸಾಹೇಬ್ರು ಸಹಿತ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರು.